ಧನುರ್ರಾಶಿ, ಎಲ್ಲಿಗೋ ಹೊರಡಬೇಕು ಅಂತ ಹೇಳಿ ಪ್ರಯಾಣಕ್ಕೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತೀರಿ, ಆದರೆ ಪ್ರಯೋಜನ ಆಗೋದಿಲ್ಲ. ಯಾವುದೋ ಕಾರಣದಿಂದ ಪ್ರಯಾಣ ರದ್ದಾಗುವಂಥದ್ದು, ಮುಂದಕ್ಕೆ ಹೋಗುವಂಥದ್ದು, ಇನ್ನೇನೋ ಅಡ್ಡಿ ಆತಂಕಗಳು ಬರುವಂಥದ್ದು ಆಗುತ್ತೆ. ಸಹೋದರ ವರ್ಗದ ಒಂದು ಬಾಂಧವ್ಯ ಬಹಳ ದೂರವಾಗ್ತಕ್ಕಂತಹ ಸಂದರ್ಭ, ಜಗಳವಾಗುವಂಥದ್ದು, ಮನಸ್ತಾಪಗಳು ಅಲ್ಲಿ ಹೆಚ್ಚಾಗುವಂಥದ್ದು, ರಾಗದ್ವೇಷಗಳು ಬೆಳೀತಕ್ಕಂಥದ್ದು, ಇವೆಲ್ಲವನ್ನು ಈ ದಿವಸ ನೋಡಬೇಕಾಗತ್ತೆ. ಮಾತಿನಿಂದ ಒಂದಷ್ಟು ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು, ಇದರಿಂದ ಮಾನಸಿಕವಾಗಿ ಜರ್ಜರಿತರಾಗ್ತೀರಿ ಅನ್ನುವಂಥದ್ದು. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಶುಭವನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಅನುಮಾನಾಸ್ಪದವಾಗಿ ನಡ್ಕೊಳ್ಬಾರ್ದು. ಯಾವ ರೀತಿಯಲ್ಲಿ ನೀವು ನಡ್ಕೊಳ್ತೀರೋ ಅದರ ಮೇಲೆ ಒಂದಷ್ಟು ವಿಚಾರಗಳು ಚರ್ಚೆಗೆ ಕಾರಣವಾಗುತ್ತೆ ಅನ್ನುವಂಥದ್ದು. ದೂರದ ಬಂಧುಗಳಿಂದ ಏನೋ ಅಶುಭವಾದಂತಹ ವಾರ್ತೆ ಮನಸ್ಸಿಗೆ ಸ್ವಾಭಾವಿಕವಾಗಿ ಅಸಮಾಧಾನ ಆಗುವಂಥದ್ದು. ಮೂಲ ದೇವರನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಮನೆ ದೇವರು ಯಾವುದಿದೆ, ಅದರ ಮೂಲ ಸ್ವರೂಪ ಏನು, ಅದನ್ನು ತಿಳಿದು ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ. ಮಕರ ರಾಶಿ, ನಕಾರಾತ್ಮಕವಾದಂತಹ ಚಿಂತನೆಗಳು ನಿಮ್ಮನ್ನು ಹೆಚ್ಚಾಗಿ ಕಾಡುವಂಥದ್ದಿದೆ. ಹಣದ ವಿಚಾರ ಎಲ್ಲವನ್ನ ಮರೆಸಿಬಿಡುತ್ತೆ. ಯಾರು ಒಳ್ಳೆಯವರು, ಯಾರಿಂದ ನನಗೇನು ಸಹಾಯ ಆಗಿತ್ತು, ಆಪತ್ತಿನಲ್ಲಿ ಯಾರು ನನ್ನನ್ನು ಕೈ ಹಿಡಿದ್ರು, ಯಾರು ನನಗೆ ವಿದ್ಯೆಯನ್ನು ಹೇಳಿಕೊಟ್ರು, ಯಾರು ನನ್ನನ್ನು ಸರಿಯಾಗಿ ತಿದ್ದಿ ತೀಡಿ ಸರಿಯಾದ ಮಾರ್ಗದರ್ಶನ ಮಾಡಿ ಒಳ್ಳೆಯ ದಾರಿಗೆ ಕರ್ಕೊಂಬಂದು ಬಿಟ್ಟರು, ನಾನು ಯಾವ ರೀತಿ ಇದ್ದೆ, ಯಾವ ಸ್ಥಿತಿಯಲ್ಲಿದ್ದೆ, ಇದು ಯಾವುದು ಕೂಡ ಏನೂ ಜ್ಞಾಪಕಕ್ಕೆ ಬರದೇ ಇರತಕ್ಕಂಥದ್ದು. ಒಂದು ವೇಳೆ ಜ್ಞಾಪಕಕ್ಕೆ ಬಂದರೂ ಕೂಡ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ನಟಿಸ್ತಕ್ಕಂಥದ್ದು ಇದೆಯಲ್ಲ, ಅದು ಈ ದಿವಸ ನಿಮಗೆ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗತ್ತೆ. ಗುಪ್ತ ರೋಗ ನಿಮ್ಮನ್ನು ಕಾಡುವಂಥದ್ದು. ಯಾವ ರೋಗ ಇದೆ ಶರೀರದಲ್ಲಿ ಅಂತ ಗೊತ್ತಿಲ್ಲ, ಅದನ್ನು ಗುರುತಿಸೋಕ್ಕಾಗ್ತಾ ಇಲ್ಲ, ಆದರೆ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ ಎನ್ನುವಂಥದ್ದು. ಹಿರಿಯರ ಹಾಗೂ ಗುರುಸ್ಥಾನದಲ್ಲಿರ್ತಕ್ಕಂಥವರ ಮಾನಸಿಕವಾದ ಬೇಸರಕ್ಕೆ ನೀವು ಕಾರಣ ಆಗಬಹುದು ಅನ್ನುವಂಥದ್ದು. ಕುಟುಂಬದ ಕಲಹ ಮಾನಸಿಕವಾಗಿ ನಿಮ್ಮನ್ನು ಕುಗ್ಗಿಸಿ ಬಿಡುತ್ತೆ. ಮಾನಸಿಕವಾಗಿ ಯಾವ ಧೈರ್ಯಗಳು ಕೂಡ ಉಳ್ಕೊಂಡಿರುವುದಿಲ್ಲ ಅನ್ನುವಂಥದ್ದನ್ನು ಗಮನಿಸಿ. ಆಯಸ್ಸಿನ ಬಗ್ಗೆ ವಿಚಾರ ಮಾಡ್ತೀರಿ. ಆಯಸ್ಸಿನ ಬಗ್ಗೆ ಖಂಡಿತವಾಗಿ ಯಾರನ್ನು ಕೇಳಬಾರ್ದು. ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ವ್ಯಾವಹಾರಿಕವಾಗಿ ಔದ್ಯೋಗಿಕವಾಗಿ ಸ್ವಯಂಕೃತ ಅಪರಾಧಗಳನ್ನು ಮಾಡಬೇಡಿ. ನೀವೇ ತಪ್ಪು ಮಾಡಿಕೊಂಡು ಕೊನೆಗೆ ಕಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಬೇಡ. ಸಕಾಲಕ್ಕೆ ಭೋಜನ ಇಲ್ಲ, ಹಾಗಂತ ಗತಿ ಇಲ್ವಾ ಅಂತ ಕೇಳಿದರೆ ಖಂಡಿತ ಆ ಅರ್ಥ ಅಲ್ಲ. ನಿಮ್ಮ ಕೆಲಸದ ಒತ್ತಡದಿಂದ ಅಡುಗೆ ಸಿದ್ಧ ಇದ್ದರೂ ಕೂಡ ಊಟ ಮಾಡ್ತಕ್ಕಂತಹ ಯೋಗ ನಿಮಗಿಲ್ಲ ಈ ದಿವಸ ಅನ್ನುವಂಥದ್ದು. ಕೋಪ ಮತ್ತು ಅಸಹನೆ ಇದೆರಡೂ ಕೂಡ ನಿಮಗೆ ದೊಡ್ಡ ಮಟ್ಟದ ತೊಂದರೆಯನ್ನು ಮಾಡಬಹುದು ಅನ್ನುವಂಥದ್ದು. ಸಹೋದರರಲ್ಲಿ ಜಗಳ ಏನಾದರೂ ಇದ್ದರೆ, ಅಣ್ಣ ತಮ್ಮಂದರ ಮಧ್ಯದಲ್ಲಿ ಜಗಳಗಳಿದ್ದರೆ ಖಂಡಿತವಾಗಿ ಅದನ್ನು ಮುಗಿಸ್ಕೊಂಬಿಡಿ. ಮತ್ತೆ ಅದು ದ್ವೇಷವಾಗಿ ಪರಿಣಮಿಸಿದರೆ ಜೀವನ ಪರ್ಯಂತ ಕಷ್ಟವನ್ನು ಪಡಬೇಕಾಗತ್ತೆ ಅನ್ನುವಂಥದ್ದು. ಇದೆಲ್ಲ ಗಮನದಲ್ಲಿರಬೇಕು. ಹಣದ ವ್ಯವಹಾರ, ಸಾಲದ ವಿಚಾರ ಇವೆಲ್ಲವನ್ನು ಸರಿಯಾಗಿ ನೋಡಿಕೊಳ್ಳಿ. ಈ ದಿವಸ ಆರೋಗ್ಯ ಚೆನ್ನಾಗಿರುವಂಥದ್ದು. ಈಶ್ವರನ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿರೀಕ್ಷೆ ಮಾಡಿದಂತಹ ವಿಚಾರಗಳು ನಿಮಗೆ ತೃಪ್ತಿಯನ್ನು ಕೊಡೋದಿಲ್ಲ. ಯಾವುದೋ ಒಂದು ವಿಷಯವನ್ನು ಇಟ್ಟುಕೊಂಡು ಚರ್ಚೆ ಮಾಡ್ತೀರಿ ಅಥವಾ ಮಾತಾಡ್ತೀರಿ, ಮನೆಯಲ್ಲಿ ಅದರ ಬಗ್ಗೆ ನಿಷ್ಕರ್ಷೆ ಆಗುತ್ತೆ, ಆದರೂ ಕೂಡ ಯಾವುದೂ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು. ನಿಮ್ಮ ಸಮಯ, ಸ್ಥಾನ ಎಲ್ಲವೂ ಕೂಡ ವ್ಯರ್ಥ ಆಯಿತು ಅನ್ನುವ ಭಾವನೆ, ಅನುಭವ ನಿಮ್ಮದಾಗ್ತಕ್ಕಂಥದ್ದಾಗತ್ತೆ. ಈ ದಿವಸ ಪ್ರವಾಸಕ್ಕೆ ಅವಕಾಶ ಇರತಕ್ಕಂಥದ್ದು. ದೊಡ್ಡ ವ್ಯಕ್ತಿಗಳ ಭೇಟಿಯನ್ನು ಮಾಡೋದಕ್ಕೆ ಸಾಧ್ಯತೆಗಳು ಆಗುವಂಥದ್ದಿದೆ. ಆರ್ಥಿಕ ಲಾಭ ಇದ್ದರೂ ಕೂಡ ಭಯ ನಿಮ್ಮನ್ನು ಕಾಡ್ತಾ ಇರುತ್ತೆ. ಉತ್ತಮವಾದಂತಹ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.